ಅದಕ್ಕಿಂತ ಮುಂಚಿತವಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಮಾವೇಶದಲ್ಲಿ ಅಲ್ಲಿ ಅವ್ರು ಏನು ಹೇಳಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಯಾವ ದೇವೇಗೌಡರು 60 ವರ್ಷ ಸುದೀರ್ಘ ರಾಜಕೀಯ ಮಾಡಿದ್ದಾರೆ. ನನಗೆ ಸಿದ್ದರಾಮಯ್ಯನವ್ರದ್ದು, ನಮ್ಮ ಚಲುಸ್ವಾಮಿ ನನ್ನ ಸ್ನೇಹಿತ ಹಳವ, ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಬೇಡ ನನಗೆ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ನಿಮ್ಮಂತ ನನ್ನ ತಂದೆ ತಾಯಿ ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿರೋದು ಈ ಭೂಮಿಗೆ ಹೋಗಬೇಕು. ನನ್ನ ಆಸೆ ಇಟ್ಕೊಂಡಿದ್ದೇನೆ. ನಾನು ರಾಜಕಾರಣಕ್ಕೆ ಬಂದಿದ್ದೇ ಆಕಸ್ಮಿಕ. ಇಲ್ಲಿ ಒಂದು ಪ್ರಶ್ನೆ ಆವತ್ತು ಕೂಡ ಕಾಡುವಂಥದ್ದು, ಕುಮಾರಸ್ವಾಮಿ ಅವರು ಹೇಳುವಂತಹ ಮಾತುಗಳನ್ನು ಕೇಳಿದಾಗ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಮಾತುಗಳು ಯಾಕೆ ಕುಮಾರಸ್ವಾಮಿ ಅವರಿಂದ ಬರುತ್ತೆ ಅನ್ನುವಂಥದ್ದು. ಕುಮಾರಸ್ವಾಮಿ ಅವರು 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ದೇಶದ ಪ್ರಧಾನಮಂತ್ರಿ ಆಗಿದ್ದವರು. ಅವರ ಕೊಡುಗೆಗಳ ವಿಚಾರವಾಗಿ ಮುಂದಿಟ್ಟುಕೊಂಡು ಮಾತನಾಡೋದಕ್ಕೆ ಭಾಳಷ್ಟು ಅಂಶಗಳು ಖಂಡಿತವಾಗ್ಲೂ ಕೂಡ JDSಗೆ ಇದೆ ಅಂತೇಳಿ ಅನಿಸುತ್ತೆ. ಯಾಕಂದರೆ ಅದಕ್ಕೆ ಕೊರತೆಗಳಿಲ್ಲ. ಯಾಕಂದರೆ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದಂಥದ್ದು ಇರ್ಬೋದು, ಅಥವಾ ಅವರು ಗ್ರಾಮ ವಾಸ್ತವ್ಯ ಮಾಡಿದಂಥ ಇರ್ಬೋದು, ಅನೇಕ ವಿಚಾರಗಳಿದ್ದಾವೆ. ಆದರೆ ನಾನು ಮಣ್ಣಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನನಗೆ ಇದಾಗಬೇಕು, ಇದು ನನಗೆ ಹಾರ್ಟ್ ಆಪರೇಷನ್ ಆಗಿದೆ ಈ ಕಾರಣಕ್ಕಾಗಿ ಅನ್ನುವಂಥದ್ದು, ಈ ವಿಚಾರಗಳು ಯಾಕೆ ಬರುತ್ತೆ ಶ್ವೇತಾ? ನಿಮ್ಮ ಪಕ್ಷದ ನಾಯಕರುಗಳಿಗೆ ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನೀವು ಮಾಡಿರೋ ಕೆಲಸವನ್ನು ಹೇಳಿದರೆ ನಿಮ್ಮ ಕಾರ್ಯಕರ್ತರು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಆ ಕಾರ್ಯಕರ್ತರು ಇದುವರೆಗೂ ಕೂಡ JDS ಇನ್ನೊಂದು ವಿಶೇಷ ನಿಮಗೂ ಕೂಡ ಗೊತ್ತಿದೆ, JDS ತನ್ನ ಅಧಿಕಾರದ ಅವಧಿಯಲ್ಲಿ ಯಾವತ್ತೂ ಕೂಡ 2 ಟರ್ಮ್ಗಳಲ್ಲಿ, ನಾನು 2020 ಸರ್ಕಾರ ಅಥವಾ ಈ ಕಳೆದ ಬಾರಿ ಸರ್ಕಾರದಲ್ಲೂ ಕೂಡ ಒಂದೇ ಒಂದು ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ನಿಮ್ಮ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟಿಲ್ಲ. ಆದರೂ ಆ ಕಾರ್ಯಕರ್ತರು ಇಷ್ಟವಾದರಾಗಿ ಎಲ್ಲಿದ್ದಾರೆ. ಹಾಗಿರುವಾಗ ಭಾವನಾತ್ಮಕ ವಿಚಾರ ಯಾಕೆ ಬೇಕು? ಅಲ್ಲ, ಈಗ ಕುಮಾರಣ್ಣ ಅವ್ರು ಹೇಳಿದ್ದನ್ನು ನೀವು ಗಮನಿಸಿದ್ರೆ ಕರೆಕ್ಟಾಗಿ ಅವ್ರು ಹೇಳ್ತಾ ಇರೋದು, ನಾನು ಮಣ್ಣಿಗೆ ಹೋಗೋ ಟೈಮಲ್ಲೂ ನಾನು ಒಬ್ಬ ರಾಜಕಾರಣಿಯಾಗಿ ಅಲ್ಲ, ಜನರಿಗೆ ಸೇವೆ ಮಾಡಿದ್ದೆ ಅನ್ನೋ ಹೆಸರು ತಗೊಂಡು ಹೋಗ್ತೀನಿ ಹೊರತು ನನಗೆ ಅಧಿಕಾರ ಕೊಡಿ ಅಂತ ಅವ್ರು ಕೇಳ್ತಾ ಇಲ್ಲ. ಎಲ್ಲೂ ಮೆನ್ಷನ್ ಮಾಡ್ತಾರೆ. ಮಾತಾಡುವಾಗ ಹೇಳಿದ್ರು ನನಗೆ ಹಾರ್ಟ್ ಆಪರೇಷನ್, ನನಗೆ ಮತ್ತೆ ನಾನು ಯಾವಾಗ ಇಲ್ಲೋ ಅಂತ. ಅದು ಯಾಕೆ ನೋಡಿ, ಅದನ್ನ ಯಾಕೆ ಮೆನ್ಷನ್ ಮಾಡಬೇಕು? ನೋ ಅದನ್ನ ನೀವು ಅದಂಗೆ ಅದನ್ನ ನೆಗೆಟಿವ್ ಆಗಿ ಯಾಕೆ ತಗೊಂತೀರಾ? ಅಲ್ಲಿ ಕಾರ್ಯಕರ್ತರಿಗೆ ಅವ್ರು ಹೇಳ್ಬೇಕು. ಇಲ್ಲ, ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಗ್ಯಾರಂಟಿಯಿಂದ ಅಧಿಕಾರ ಪಡ್ಕೊಂಡ್ರು, ಮೈತ್ರಿ ಧರ್ಮ ಪಾಲನೆ ಮಾಡದೆ ನಮ್ಮ ಜೊತೆ ಸರ್ಕಾರ ಮಾಡಿ ಸರ್ಕಾರ ಬಿದ್ದೋಯ್ತು. ಯಾವುದೇ ಟರ್ಮಲ್ಲೂ ನಮಗೆ ಅಧಿಕಾರ ಪೂರ್ಣಾವಧಿಯಲ್ಲಿ ಸಿಕ್ಕಿಲ್ಲ. ಸೊ ಕಾರ್ಯಕರ್ತರಿಗೆ ಏನು ಹೇಳ್ಬೇಕು ನಾವು? ನಮಗೆ ಅಧಿಕಾರ ಬಂದರೆ ಅಟ್ಲೀಸ್ಟ್ ನಾವು ಜನರ ಸೇವೆ ಇನ್ನೂ ಮಾಡ್ಬೇಕು. ಈಗ ನೀವೇ ಮೆನ್ಷನ್ ಮಾಡ್ದಂಗೆ ನಾವು ರೈತರ ಸಾಲ ಮನ್ನಾ ಮಾಡಿರೋದ್ರ ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಖಂಡಿತವಾಗ್ಲೂ ನಾವು ಲಾಸ್ಟ್ MLA ಎಲೆಕ್ಷನ್ ಟೈಮಲ್ಲಿ ನಾವು ಮಾಡಿರೋಂಥ ದೇವೇಗೌಡರ ಕೆಲಸಗಳಿರ್ಬೋದು, ಕುಮಾರಣ್ಣ ಅವ್ರ ಕೆಲಸಗಳನ್ನ ನಾವು ಒಂದು ಕೈಪಿಡಿ ಮಾಡಿ ಬುಕ್ಕೇ ರಿಲೀಸ್ ಮಾಡಿದ್ವಿ. ನಾವು ಎಲ್ಲ ಕಾರ್ಯಕರ್ತರಿಗೂ ಕೊಟ್ಟಿದ್ವಿ, ಅದನ್ನ ಜನತೆಗೆ ರೀಚ್ ಮಾಡುವಂತ ಕೆಲಸ ಮಾಡಿದೀವಿ. ಬಟ್ ಆದ್ರೆ ಕೆಲವೊಂದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಬೇಕಾಗುತ್ತೆ, ಅವ್ರ ಆರೋಗ್ಯ ಪರಿಸ್ಥಿತಿ ಹೇಳೋದ್ರಲ್ಲಿ ತಪ್ಪೇನಿದೆ? ಈಗ ಇವತ್ತಾಗಿರುವಂತ ಸಭೆಯಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ, ಕಾರ್ಯಕರ್ತರು ಗಲಾಟೆ ಮಾಡಿದಾಗ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸನೂ ಆಗಿದೆ. ಎಲ್ಲೂ ಆಕ್ರೋಶ ವ್ಯಕ್ತಪಡಿಸಿಲ್ಲ, ನೀವು ನಿಖಿಲ್ನೇ ನಿಲ್ಲಿಸ್ತೀರಾ ಯಾಕೆ? ಯಾಕೆಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಬಂದ್ಬಿಡುತ್ತೆ. ಕುಮಾರಣ್ಣನೇ ಹೇಳ್ತಿದ್ದಾರೆ, ನಾವ್ ಯಾರು ಈ ಸಲ ನಿಂತ್ಕೋತಲ್ಲ, ಎಲ್ಲ ಹೊಸ ಅಭ್ಯರ್ಥಿಗಳನ್ನ ಹಾಕ್ತಿವಿ. ಯಾಕಂದ್ರೆ ಕಾಂಗ್ರೆಸ್ ಇಲ್ಲ ಅವ್ರು ಹೇಳಿರೋದೇನು, ಕಾರ್ಯಕರ್ತನ ಸಮಾಧಾನ ಪಡಿಸಕ್ಕಷ್ಟೇನೆ ಅವ್ರು ಹೇಳಿರೋದೇ ಹೊರತು ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಈ ಕುಟುಂಬದವ್ರನ್ನೇ ತಗೊಂಡೋಗಿ ನಿಲ್ಲಿಸಬೇಕು ಅನ್ನೋಂತ ಅವಶ್ಯಕತೆ ಏನ್ ಬಂದಿಲ್ಲ. ಎಲ್ಲರೂ ಕೂಡ ಕುಟುಂಬದವರೇ ಇರೋದು, ಎಲ್ಲ ಪಾರ್ಟಿಗಳಲ್ಲೂ ಕುಟುಂಬದವರೇ ಇರೋದು. ಅದು ಮತ್ತೆ ಕಾಂಗ್ರೆಸ್ ಇವತ್ತೀಗ ಸಿಟ್ಟು ಮಾಡ್ಕೊಂಡಿರೋ ಈಶ್ವರಪ್ಪ ಅವರು ಕೂಡ ತನ್ನ ಮಗನಿಗೆ ಈಗ ಕಾಂಗ್ರೆಸ್ ನಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ರೆ ಯಾಕೆ ಹಾಲಿ ಸಚಿವರು ಇವ್ರನ್ನ ಅವ್ರ ಮಕ್ಕಳುಗಳನ್ನ ಯಾಕೆ ಮಾಡ್ತಾ ಇದ್ದಾರೆ? ಒಂದ್ ಸೆಕೆಂಡ್, ಬಿಜೆಪಿ ನಲ್ಲಿ ಹೊಸ ಪ್ರಯೋಗಕ್ಕೆ ಕೆಲಸ ಮಾಡ್ತಿದ್ದಾರೆ. ಹಾಲಿ ಸಂಸದರನ್ನ ತೆಗೆದು ಹೊಸ ಮುಖಗಳಿಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಒಂದನ್ನ ನೀವು ಕನ್ಸಿಡರ್ ಮಾಡಬಹುದು, ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದಾರೆ ಅದನ್ನ ನಾವು ಇದು ಮಾಡಬೇಕಾಗುತ್ತೆ. ಚಂದ್ರಶೇಖರ್, ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಇವುಗಳೆಲ್ಲರೂ ಕೂಡ ಸಮಾಧಾನ ಮಾಡುವಂತಹ ಸ್ವರೂಪ ಎಷ್ಟು ಮಟ್ಟಿಗೆ ವಿಶ್ವಾಸ ಇರುವಂಥದ್ದು, ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ಕೊಂಡು? ಹೌದು, ಈಗ ದಕ್ಷಿಣ ಕನ್ನಡದಲ್ಲಿ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆಯವರು ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ರೀತಿಯಾದಂಥ ಅಪಸ್ವರ ಇಲ್ಲ, ಸ್ಮೂತಾಗಿ ನಡೆದಿದೆ. ಅರೆ ಮೈಸೂರಲ್ಲಿ ಹಂಗಿರಲಿಲ್ಲ, ಹಾವೇರಿ ವಿಚಾರದಲ್ಲಿ ಹಂಗಿಲ್ಲ, ಇದೆಲ್ಲ ಯಾವ ಕಾರಣಕ್ಕಾಗಿ? ಒಂದು ಬಿಜೆಪಿಯ ಶಕ್ತಿ ಅಷ್ಟೊಂದು ವೃದ್ಧಿಯಾಗೋಗಿದೆ. ನಿಂತಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಟಿಕೆಟ್ ಕೊಡ್ತೀನಿ ಓಡಾಕ್ತಾ ಇದಾರೆ. ಕೃಷ್ಣ ಬೈರೇಗೌಡರು ಅವ್ರೇನ್ ಹೇಳ್ತಾರೆ, 2 ಸರಿ ನೀನ್ ಸೋತಿದ್ದೀನಪ್ಪ ಮತ್ತೆ ತಳ್ತೀರಾ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಅಲ್ಲಿ HC ಮಹದೇವಪ್ಪನವರು ನನ್ನ ಯಾಕಪ್ಪ ಹೆಂಗೋ ಮಂತ್ರಿ ಆಗಿದ್ದೀನಿ ಬಿಡ್ಬಿಡಿ ನನ್ನ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು ನಾನು ಯಾವುದೇ
ಕಾರಣಕ್ಕೂ ಬಂದು ನಿಲ್ಲಲ್ಲ ಅಂತಾರೆ. KM ರಾಜಣ್ಣವರು ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತೇಳಿ ಮುದ್ದನ್ಮೇಗೌಡರು ಎತ್ಕೊಂಡ್ಬಂದ್ಬಿಟ್ಟು ಕಾಂಗ್ರೆಸ್ಗೆ ಕರ್ಕೊಂಡ್ಬರ್ತಾರೆ. ಈ ಪರಿಸ್ಥಿತಿನಲ್ಲಿ ಅವರಿಗೆ ನಿಲ್ಲೋದಕ್ಕೆ ಕ್ಯಾಂಡಿಡೇಟ್ಗಳ ಗತಿ ಇಲ್ಲ ಸರ್. ನಿಮ್ದು ಸರ್ವೆ ನೆನೆ ತೋರಿಸ್ತೀವಿ, ಎಷ್ಟು ಹೇಳ್ತು? 3 28ರಲ್ಲಿ ಇಡೀ ದೇಶದಲ್ಲಿ 40. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಾಗ ಆ ಮುಳುಗಿರೋ ಹಡಗಿಗೆ ಅಪ್ಲಿಕೇಶನ್ ಹಾಕೋರೆ ಗೊತ್ತಿಲ್ಲ. ಮತ್ತೆ ನೋಡಿ 2 ಲಕ್ಷ ದುಡ್ಡು ಇಸ್ಕೊಂಡು ಟಿಕೆಟ್ ಮಾರ್ತಕ್ಕಂಥ ಪರಿಸ್ಥಿತಿ ಬಂತು. ಆದರೆ ನಾವು ನಮ್ಮ ಕಾರ್ಯಕರ್ತರಿಗೆ ಗೌರವ ಕೊಟ್ಟಿದ್ದೀವಿ ಸರ್. ಕಾಂಪಿಟೇಷನ್ ಸಹಜವಾಗಿರ್ತಿದ್ದು ಮೊದಲನೇದು. ಎರಡನೇದು, ಯಾವುದೇ ಕಾರಣಕ್ಕೂ ಒಬ್ಬರು ಟಿಕೆಟ್ ಸಿಗೋದಕ್ಕಾಗಲಿ ಟಿಕೆಟ್ ಸಿಗದೇ ಇರೋದಕ್ಕಾಗಲಿ ಯಾರೊಬ್ಬರು ಕಾರಣರಾಗೋದಿಲ್ಲ, ಇನ್ಕ್ಲೂಡಿಂಗ್ ದ ಹೈಯೆಸ್ಟ್ ಅಥಾರಿಟಿ ಆಫ್ BJP ನಡ್ಕೊಂಡು ಹೇಳ್ತಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮಲ್ಲಿ ಸುಮಾರು 7 ರಿಂದ 8 ಮಾನದಂಡಗಳಿರ್ತವೆ. ಅವ್ರ ಅಭಿಪ್ರಾಯವನ್ನು ಕೊಟ್ಟಿರ್ಬೋದು ಬಿಟ್ಟರೆ ಅವ್ರ ಅಭಿಪ್ರಾಯವೇ ಫೈನಲ್ ಆಗಿರೋದಿಲ್ಲ. ಬೇರೆ ಎಲ್ಲ ಮಾನದಂಡಗಳು ಆದರೆ ಹೆಚ್ಚು ಸರ್ವೆ ಕನ್ಸಿಡರ್ ಆಗ್ತಕ್ಕಂಥದ್ದು ಏನು ಸರ್ವೆ ಆಗುತ್ತೆ. ರಾಜ್ಯದ ಒಪಿನಿಯನ್ ಎಲ್ಲ ಒಂದೇ ಒಂದು ಸೆಕೆಂಡ್ ಒಂದು ಬಹಳ ಮುಖ್ಯವಾದ ಸುದ್ದಿ. ನಿಮ್ಮ ವಿಚಾರವಾಗಿ ಮಾತಾಡ್ತೇವೆ. ನಿಮ್ಮ ಪಕ್ಷದಿಂದಲೇ ಬಂದಿರುವಂತಹ ಸುದ್ದಿ ಇದು. ಶಿವಮೊಗ್ಗದಿಂದ KS ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ತೀರ್ಮಾನವನ್ನ ಘೋಷಣೆ ಮಾಡಿದ್ದಾರೆ. ಶಿವಮೊಗ್ಗದಿಂದ KS ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಮೂಲಕವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೋಗ್ತಾ ಇದೆಯಲ್ಲ ರಾಜ್ಯದಲ್ಲಿ, ಬೇರೆ ರಾಜ್ಯದ ಬಗ್ಗೆ ನಂಗೆ ಗೊತ್ತಿಲ್ಲ. ಇದು ಬಗ್ಗೆ ಬದಲಾವಣೆ ಆಗಬೇಕು, ಸಿದ್ಧಾಂತ ಬರಬೇಕು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರದು, ಹಿಂದುತ್ವಕ್ಕೆ ಅನ್ಯಾಯ ಆಗಬಾರದು. ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಆಗಬಾರದು. ಈ ದಿಕ್ಕಿನಲ್ಲಿ ತಗೊಂತಾ ಇರಂತ ನಿರ್ಣಯ. ನೀವು ಚಪ್ಪಾಳೆ ಹೊಡೆದಿರಿ ಸರಿ. ನಾನು ನಿಮ್ಗೆ ವಾಪಸ್ ಕೇಳ್ತೇನೆ, ಈಶ್ವರಪ್ಪ MP ಗೆಲ್ಲಬೇಕು. ಈ ಎಲ್ಲ ವಿಚಾರಗಳು ರಾಜ್ಯದಲ್ಲಿ ದೇಶದಲ್ಲಿ ನಾಯಕರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದಾದ್ರೆ ಗೆದ್ರೆ ಮಾತ್ರ ಆಗತ್ತೆ. ಮೋದಿ ವಿರುದ್ಧ ಹೋಗ್ಬಿಟ್ಟ ದೊಡ್ಡ ಮನುಷ್ಯ. ನೀವೆಲ್ಲ ಎನ್ಕರೇಜ್ ಮಾಡಿದಿರಲ್ಲ, ನಿಮ್ ಚಪ್ಪಾಳೆ ಕೇಕೆ ಬರಲ್ಲ. ಅಲ್ಲಿ ಪಕ್ಷದ ವಿರುದ್ಧ ಹೋದ, ಅನುಭವಿಸ್ಲಿ ಬಿಡು. ನಾನು ಏನು ಬೇಕಾದ್ರೂ ಅನುಭವಿಸಕ್ಕೆ ತಯಾರಿದ್ದೀನಿ, ಪಕ್ಷಕ್ಕೋಸ್ಕರ, ಮೋದಿಗೋಸ್ಕರ. ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಉತ್ಸಾಹ ಈ ಹಾಲಿಂದ ಒಳಗೆ ಇರಬಾರದು, ಇಲ್ಲಿಂದ ಹೊರಗೋಗ್ಬೇಕು. ಇಡೀ ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ನೂರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಮನೆಗೆ. ದಿನ 10 ಟೆಲಿಫೋನ್ ಕಾಲ್ಗಳು ಬರ್ತಾ ಇದೆ. ರಾಜ್ಯ ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಹಾಗಾದ್ರೆ ಇವರಿಗೆ ಗೊತ್ತಿಲ್ಲದಿರೋರ ಚಂದ್ರಶೇಖರ್ ಅಭ್ಯರ್ಥಿ ಆಯ್ಕೆ ಹೆಂಗಿದೆ ಅಂತ ಗೊತ್ತಿಲ್ಲದಿರುವಂಥ ವ್ಯಕ್ತಿ ಅಲ್ಲ ಅವರು ಈಗಲೂ ಕೂಡ ಹೇಳ್ತಾರೆ, ನಾನು ಮೋದಿ ಮತ್ತು BJPಗೆ ಎಲ್ಲರೂ ಕೂಡ ನನ್ನ ಇಷ್ಟನೇ ಇರುವಂಥ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ ಅವರು. ಆದರೆ ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಕುಟುಂಬ ರಾಜಕಾರಣ ನಿಮ್ಮ ಪಕ್ಷದಲ್ಲಿ ನಡೀತಿದೆ ಅಂತೇಳಿ ಅವರು ಹೇಳ್ತಾ ಇರೋದು. ಖಂಡಿತ ಒಂದು ಮಾತು ಹೇಳ್ತೀನಿ ನೋಡಿ. ಈಶ್ವರಪ್ಪನವ್ರು ಮಾತಾಡ್ಬೇಕಾದ್ರೆ ಒಂದು ಪದವನ್ನು ಭಾಳ ಒತ್ತಿ ಹೇಳಿದ್ರು, ಮೋದಿಯವ್ರಿಗೋಸ್ಕರ ಅಂತೇಳಿ. ಆ ಮೋದಿಯವ್ರಿಗೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಪ್ರೀತಿ ಮತ್ತು ಭಕ್ತಿ ಯಾವುದೇ ಕಾರಣಕ್ಕೂ ಮೋದಿಯವರಿಗೆ 1 ಸೀಟ್ ಕಡಿಮೆ ಆಗೋದಕ್ಕೂ ಅವ್ರು ಬಿಡೋದಿಲ್ಲ. ಅವ್ರಿಗಾಗಿರ್ತಕ್ಕಂತಹ ನೋವು ಸಹಜವಾಗಿ ಕಾರ್ಯಕರ್ತರಿಗಾಗಿರ್ತಕ್ಕಂತಹ ನೋವೇ. ಯಾಕೆಂತೇಳಿದ್ರೆ ಸುಮಾರು 6 ತಿಂಗಳಿಂದ ವಿಪರೀತ ಓಡಾಡಿದ್ರು. ಅವ್ರ ಮಗ ಅವರೆಲ್ಲರೂ ಸಿಗುತ್ತೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಇತ್ತು. ಆ ನೋವಲ್ಲಿ ಒಂದು ಕ್ಷಣಿಕ ನಿರ್ಧಾರ ತಗೊಂಡಿದ್ದಾರೆ. ನಾಳೆ ಎಲ್ಲ ನಾಡುದು ಇನ್ನು 2-3 ದಿವಸದಲ್ಲಿ ಮೋದಿಯವರೇ ಶಿವಮೊಗ್ಗ ಹೋಗ್ತಾ ಇದ್ದಾರೆ. ಅವ್ರು ಬರೋದಕ್ಕೆ ಈಗ ಸ್ವಾಗತ ಇದೆ. ಮೋದಿಯವರೇ ಬರ್ತಾ ಇದ್ದಾರೆ. ಒಂದು ಸಾರಿ ಮೋದಿಯವರು ಮಾತಾಡಿದಾಗ 100% ಇದು ಕ್ಷಣಿಕ ನಿರ್ಧಾರ. ಯಾವುದೇ ಕಾರಣಕ್ಕೂ ಈಶ್ವರಪ್ಪನವರು ಬಂಡಾಯವಾಗಿ ನಿಲ್ಲೋದಿಲ್ಲ. ಅಂದ್ರೆ ಈಶ್ವರಪ್ಪನವರ ಪಕ್ಷ ನಿಷ್ಠೆನೇ ನೀವು ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ
ನಾನು ಹೇಳಿದ್ನಲ್ಲ, ಒಂದು ಪಕ್ಷನಿಷ್ಠೆನೇ ಅವ್ರಿಗೆ ಬಿಡು. ವಿಚಾರದಲ್ಲಿ ಟಿಕೆಟ್ ಘೋಷಣೆ ಆಗಿರೋದಿಲ್ಲ. ಟಿಕೆಟ್ ಘೋಷಣೆ ಆಗಕ್ಕೆ ಹಲವಾರು ಕಾರಣಗಳಿರ್ತದೆ. ಹಲವಾರು ಕಾರಣದಲ್ಲಿ ಇವ್ರ ಅರ್ಹತೆ ಇದ್ರೂ ಕೆಲವು ಸರಿ ನೋವಾಗತಕ್ಕಂಥ ಪರಿಸ್ಥಿತಿ ಆಗಿದೆ. ಆ ನೋವಿನಲ್ಲಿ ಇವತ್ತು ಆ ಥರ ಮಾತಾಡ್ತಾ ಇದ್ದಾರೆ. ನಾಳೆ ನಾಡದಲ್ಲಿ ರಾಷ್ಟ್ರೀಯ ನಾಯಕರುಗಳು ಬರ್ತಾ ಇದ್ದಾರೆ. ಒಂದು ಸರಿ ಅವರು ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಈಶ್ವರಪ್ಪನವರು ಮೋದಿ ಅವರಿಗೆ ತೊಂದರೆ ಆಗ್ತಕ್ಕಂತಹ ನೋವಾಗ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡೋದಿಲ್ಲ. ಇದನ್ನ ಮತ್ತೆ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಗರಾಜ್ ಅವರೇ, ತಮ್ಮ ಪ್ರಕಾರ ಶಿವಮೊಗ್ಗದಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ? ಕೇವಲ ಶಿವಮೊಗ್ಗ ಅಲ್ಲ, ಇಡೀ ರಾಜ್ಯದ ಬಗ್ಗೆ ಮೊದಲು 3 ಸೀಟುಗಳ ಬಗ್ಗೆ ಮಾತಾಡ್ತಿದ್ದಿತ್ತು. ಯಾಕಂದರೆ ಕುಮಾರಸ್ವಾಮಿ ಅವರು ಕೂಡ 2 ಸಲ ಮುಖ್ಯಮಂತ್ರಿ ಆಗೋರು, ಭಾಳ ದೊಡ್ಡ ಲೀಡರ್ ಇದ್ದಾರೆ. ದೇವೇಗೌಡರು ಪ್ರಧಾನಮಂತ್ರಿ ಆದವರು, ಅವ್ರ ಬಗ್ಗೆ ನಾವು ಗೌರವ ಕೊಟ್ಟು ಮಾತಾಡಬೇಕಾಗ್ತದೆ. 3 ಸೀಟ್ ಕೊಡ್ತಕ್ಕಂಥದ್ದು ಅವ್ರು 3ಗೆ ಸ್ಯಾಟಿಸ್ಫೈ ಆಗ್ತಾರೋ 5ಕ್ಕೆ ಅದು ಅವ್ರಿಗೆ ಬಿಟ್ಟರೆ ವಿಚಾರ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರದಿಂದ ಹೇಳ್ತಾ ಇದ್ದೀನಿ. ಆ 3 ಸೀಟೇ 2 ಮೊಮ್ಮಕ್ಕಳಿಗೆ ಕೊಡ್ತಕ್ಕಂಥ ತೀರ್ಮಾನ ಎಂಥ ವಂಡರ್ಫುಲ್ ತೀರ್ಮಾನ ಗೊತ್ತಾಯಿತು. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಅಂತ ಮೋದಿ ಸಾಹೇಬರ ಅಲಯನ್ಸ್ ಇದು ಅಂತ ಹೇಳ್ತೀನಿ. 3 ಸೀಟಲ್ಲಿ 2 ಮೊಮ್ಮಕ್ಕಳಿಗೆ. ಆಹಾ, ವೆರಿ ಗುಡ್. ಅದಾದಮೇಲೆ ಹೇಳಬೇಕಾದ್ರೆ ಆ ಪಾಪ ಬಿಲ್ಗಳಿಗೆಲ್ಲ ಸಪೋರ್ಟ್ ಮಾಡೋದು ಸುಮಲತಾ ಅವರಿಗೆ. ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ, ಹೆಣ್ಮಕ್ಳಿಗೆ ಅಧಿಕಾರ ಕೊಡ್ತೀನಿ, 33% ಕೊಡ್ತೇನೆ ಅಂತೇಳಿ ಆ ಹೆಣ್ಮಕ್ಳು ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಒಂದು JDSಗೆ ಸೀಟ್ ಬಿಟ್ಕೊಟ್ಬಿಟ್ರೆ ಏನು ಮಾಡ್ತಾ ಇರೋದ್ರಿಂದ ಜನಗಳು ನೋಡ್ತಾ ಇದ್ದಾರೆ. ಕರ್ನಾಟಕದ ಜನ ಅಲ್ಲಿಂದ ಬರಬೇಕಂದ್ರೆ ಪತ್ರಕರ್ತರು ಅಂತೇಳಿ ಒಬ್ಬ ಯುವಕನ ಬೆಳೆಸಿದ್ರು. BJPಯಲ್ಲಿ ಕೊಟ್ಟಿದ್ರು, ಅವರು ಪತ್ರಕರ್ತರನ್ನು ಕೊಟ್ಟಿದ್ರು. ಪತ್ರಕರ್ತರು ಕೂಡ ಧ್ವನಿ ಇರಬೇಕು ಈಗ ರಾಜ್ಯದಲ್ಲಿ, ದೇಶದಲ್ಲಿ ಅಂತ. ಕೊನೆಗೆ ಅವ್ರಿಗೆ ಏನು ಯಾವ ಕಾರಣಕ್ಕೆ ತೆಗೆದಾಕಿದಂತ ಇವತ್ತು ಕೂಡ ಉತ್ತರನೇ ಹೇಳ್ತಾ ಇಲ್ಲ, ಯಾವ ಕಾರಣಕ್ಕೆ ತೆಗೆದಾಕಿದ್ರು ಅಂತ. ಯಾರೋ ಮಹಾರಾಜನ ಕರ್ಕೊಬರ್ತಾರೆ, ನಾವು ಕೂಡ ಯದುವಂಶದವರು, ಯದುವಂಶನ ಸ್ವಾಗತ ಮಾಡ್ತೀವಿ. ಆದರೆ ಜನಗಳ ಜೊತೆಲಿ ಬೆರೀತಕ್ಕಂಥವ್ರ ಪರ ಇದ್ದಾರೋ ಇಲ್ಲೋ ಅಂತ ಯೋಚನೆ ಮಾಡ್ತೀವಿ. ನಮಗಿಂತ ಮುಂಚೆ 20 ವರ್ಷ ಮುಂಚೆ ಕರ್ಕೊಂಡ್ ಬಂದವರು ಇವರು ಸರ್. ಅಲ್ಲ, ಇವ್ರಿಗೆ ಯಾಕೆ ಪಕ್ಕದಲ್ಲಿ ಇವ್ರ ಕೈಯಲ್ಲಿ ಹೆಗಣ ಬಿದ್ದಿದೆ? ಇವ್ರ ಕತೆ ಕಿಟ್ಕೊಳ್ಳಿ ನೀವು. ಇಡೀ ದೇಶದ 50 ಸೀಟುಗಳ ಯೋಗ್ಯತೆ ಇಲ್ಲ. ನಾಯಕರೇ ಮಹಾರಾಜರನ್ನ ಹೇಳಿದಾರಲ್ಲ, ನಿಮ್ಮ ನಾಯಕರೇ ಮಹಾರಾಜರನ್ನ ಹೇಳಿದಾರಲ್ಲ, ನಿಮ್ಮ ಹಾಲಿ ಸಂಸದರೇ ಮಹಾರಾಜರನ್ನ ಹೇಳಿದಾರಲ್ಲ. ಹೀಗೆ ಅವ್ರು ಗೊತ್ತಿಲ್ವಾ? ಅವ್ರು ಗೊತ್ತಿಲ್ವಾ? ಆ ಸಂಸದರಿಗೆ ಗೊತ್ತಿಲ್ವಾ? ಆ ಸಂಸದರಿಗೆ ಗೊತ್ತಿಲ್ವಾ? ಆ ಸಂಸದರಿಗೆ ಗೊತ್ತಿಲ್ವಾ? ನಿಮ್ಮ ಪಕ್ಷದಿಂದ ಒಂದಷ್ಟು ಮಹಾರಾಜರಿಗೆ ಹಿಂದೆ ಒಂದು ನಿಮಿಷ ಮೇಡಮ್ ಟೈಮ್ ಅಲ್ಲ, ಇವ್ರ ಟೈಮ್, ನನ್ನ ಟೈಮ್. ದಯವಿಟ್ಟು ನನ್ನ ಟೈಮ್ ಬಿಟ್ಟು ಬಿಡಿ. ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ನಿಮ್ಮ ಕರ್ನಾಟಕ ಹೇಳಿ. ನಮ್ಮ ಪಾರ್ಟಿ ಬಗ್ಗೆ ನೀವು ಎಷ್ಟೊತ್ತು ಮಾತಾಡೋದು, ನಿಮ್ಮ ಪಾರ್ಟಿ ಬಗ್ಗೆ ಮಾತಾಡ್ತೀನಿ. ನಾನು ಒಂದು ನಿಮಿಷ ಮುಗಿಸ್ತೀನಿ. ಸೊ ಈ ವಿಚಾರಗಳು ಬಂತು. ಸಿಟಿ ರವಿವರ್ಮನ್ ಮಾತಾಡ್ತಾ ಇದ್ರು, ಎಷ್ಟು ದಿನ ಹೊಟ್ಟೆಯಲ್ಲಿ ಇಟ್ಕೋಬೇಕು ಅಂತ. ವಿಷಕಂಠ ಆಗಿರ್ತಕ್ಕಂಥ ಮಹಾನುಭಾವರಿನ ಸ್ವಲ್ಪ ದಿನದಲ್ಲಿ ಮಾತಾಡ್ತಕ್ಕಂಥ ನೋಡ್ತೀರಿ. ಶೋಭಕ್ಕನ ಗೋಬ್ಯಾಕ್ ಅಂತ ಹೇಳಿದ್ರು, ಗಣಕಾರ ಮಾಡಿದ್ದಕ್ಕೋಸ್ಕರ ಗೋಬ್ಯಾಕ್ ಅಂತ ಹೇಳಿದ್ರು. ಅಲ್ಲಿರೋ ಜನ 46 ಜನಗಳನ್ನ ಅಸೆಂಬ್ಲಿಯಲ್ಲಿ ಹೊಸ ಟಿಕೆಟ್ ಕೊಟ್ಟರು. ಯಾವ ಕಾರಣಕ್ಕೋಸ್ಕರ ಕೊಟ್ಟರು ಗೊತ್ತಾ ನಿಮಗೆ? ಅವ್ರದ್ದೇ ಸರ್ವೆ ಮೇಲೆ ಡಿಪೆಂಡ್ ಆಗಿ ನಾವು ಸೀಟ್ ಕೊಡೋದು, ಜನಗಳ ಹತ್ರ ಮಾತಾಡಿ ಸೀಟ್ ಕೊಡೋದು, ಲೀಡರ್ಗಳನ್ನ ಮಾತ್ರ ಅಲ್ಲ, ಕಾರ್ಯಕರ್ತರನ್ನ ಮಾತ್ರ ಅಲ್ಲ, ನಾಗರಿಕರನ್ನ ಕೇಳಿ ಸೀಟ್ ಕೊಡ್ತಕ್ಕಂಥದ್ದು. ಅವರೆಲ್ಲ ಹೇಳಿದ್ರು ಅವ್ರು ಸೋತ್ಬಿಡ್ತಾರಂತ. ಆ ಕಾರಣಕ್ಕೆ ಸೋತಿ 120 ಸೀಟ್ 66 ಬಂದಿದ್ದು ಕೂಡ ಸತ್ಯ. ನಿರ್ಧಾರ ಮಾಡೋದಲ್ಲ ಅವರು. ಅವರನ್ನ ಇಂಟರ್ಫಿಯರ್ ಆಗಲಿಲ್ಲ. ಅವ್ರು ಮಾತಾಡುವಾಗ ಏನ್ ಬೇಕಾದ್ರೆ ಅವರ ವಿಚಾರವನ್ನು ನಾನು 40 ದಯವಿಟ್ಟು ಇಲ್ಲ. ಈಗ ಈಶ್ವರಪ್ಪನ ವಿಚಾರ ಬಂದಾಗ ಈಶ್ವರಪ್ಪನ ಮಾತಾಡ್ತಕ್ಕ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ಅವ್ರು ಎಷ್ಟು ಪಕ್ಷ ನಿಷ್ಠೆಯಿಂದ ಇರ್ತಕ್ಕಂಥವ್ರು, ಅವ್ರು ಎಷ್ಟು ನೋವು ಮಾಡಿದ್ದಾರೆ ಗೊತ್ತಾಗ್ತದೆ. ಮುಂದಿನ ದಿನಗಳ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಖಂಡಿತವಾಗ್ಲೂ ಒಂದು ಮಾತು ಹೇಳ್ತೀನಿ ಕೇಳಿ, ಬಿಜೆಪಿಯಲ್ಲಿ ಈಗ ಅನೌನ್ಸ್ ಮಾಡಿರ್ತಕ್ಕಂಥ ಯಾಕೆ ಮೈಪರ್ಸ್ಕೊಳ್ತಾ ನಾಗರಾಜ್ ಯಾದವ್ ಮಾತಾಡಿದ್ರೆ ಆಗೋದಿಲ್ಲ. ಮಾತಾಡಿದ್ರೆ ಯಾರು ಸೈಲೆಂಟ್ ಇರಕ್ಕಾಗಲ್ಲ. 21 ಅವ್ರು ಅನೌನ್ಸ್ ಮಾಡಿರ್ತಕ್ಕಂತಹ ಸೀಟುಗಳು 20 ಸೀಟುಗಳಲ್ಲಿ ಅವ್ರು JDS ಕೊಡ್ತಾರೋ ಏನೇನು ಮಾಡ್ತಾರೋ, ಆದ್ರೆ ನೋಡ್ತಾ ಇದ್ರಿ ಎಷ್ಟು ಭಿನ್ನಮತ ಆಗಿರ್ತಕ್ಕಂಥಗಳು. ಈಗ ಮಾಧುಸ್ವಾಮಿ ಏನ್ ಮಾತಾಡಿದ್ರು? ಮಾಧುಸ್ವಾಮಿ ಓಪನ್ ಆಗಿ ವಿರೋಧ ಮಾಡ್ತಕ್ಕಂಥ ನೋಡಿದ್ವಿ, ಈಶ್ವರಪ್ಪನ ವಿರೋಧ ಮಾಡೋದು ನೋಡಿದ್ವಿ. ಶಿವಮೊಗ್ಗದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೀಟ್ ನಾವು ಕೊಟ್ಟಿದ್ದೀವಿ. ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ. ಲಾಸ್ಟ್ ಟೈಮ್ 51% ವೋಟ್ ತಗೊಂಡ್ರು ಬಿಕಾಸ್ ದೇರ್ ಇಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮೀ ಕಾಂಗ್ರೆಸ್ ಅಂಡ್ JDS ಅಂತ ಮಾತು ಹೇಳ್ತೀನಿ. ಈ ಸಲ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆ 50% ಗೆಲ್ತಕ್ಕಂಥ ಮಿನಿಮಮ್ 20ಕ್ಕಿಂತ ಜಾಸ್ತಿ ಸೀಟುಗಳು ಗೆಲ್ತಾರೆ. ಒಂದು ನಿಮಿಷ ನಾಗರಾಜ್ ಅವರು ದಯವಿಟ್ಟು
ಅವರು ತಗೊಂಡಿದ್ರು. ಎಸ್ ಕಾಂಗ್ರೆಸ್ ಅವರು ದಾನ ಧರ್ಮದ ಬಗ್ಗೆ ಮಾತಾಡ್ತಾರೆ. ನಾವು ದಾನ ಧರ್ಮಕ್ಕೆ ಮುಖ್ಯಮಂತ್ರಿಗಿರಿ ಪಟ್ಟ ಕೊಡಿ ಅಂತ ಹೋಗಿರ್ಲಿಲ್ಲ, ಅವರೇ ದಾನ ಧರ್ಮ ಮಾಡಿ ನಮ್ ಸರ್ಕಾರ ಮಾಡ್ಬೇಕಾಗಿತ್ತು. ಬಂದ್ರು ಕೊಡ್ಸಿದ್ರಿ. ಸರಿನಾ? ವಿಧಾನಸಭೆಯಲ್ಲಿ ಕುಮಾರಣ್ಣ ಕೂತ್ಕೊಳ್ಳಿ ಅಂದ್ರೆ ದೇವೇಗೌಡರ ಬಯಸ್ತಾ ಬಗ್ಗೆ ಕೂತ್ಕೊಂಡ್ರೆ ಏನಾಗ್ತದ್ರಿ? ಮಾತಾಡೋ ನೈತಿಕತೆನೇ ವಿಧಾನಸಭೆಯಲ್ಲಿ ಇಲ್ಲ. ಕೂತ್ಕೊಳ್ಳಿ ಯಾಕೆ ಅಂತಂದ್ರೆ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಹಾಳು ಮಾಡಿ, ಒಂದು ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಡಿನ ಸಂಜೆ ಮೂಲಕ ನಿಮ್ಮೆದುರುಗಳಿಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.